ಓಂ ಶಾಂತಿ. ನಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭ ಆಶಯ. ಅಂದರೆ ಶುಭ ಆಗಲಿ, ಆಶಯ ಅಂತಂದ್ರೆ ಇಚ್ಛೆ. ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಶುಭ ಆಗಬೇಕು ಅಂತಂದರೆ ಅವರಿಗೆ ಭಗವಂತನ ಶಕ್ತಿ ಹೇಳುವಂಥದ್ದು ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಆವಾಗ ಮಾತ್ರ ಅವರಿಗೆಲ್ಲರಿಗೂ ಕೂಡ ಶುಭ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು? ಭಗವಂತನ ಶಕ್ತಿಯನ್ನ ವಿಶ್ವದಲ್ಲಿ ಎಲ್ಲರಿಗೂ ಕೊಡಲಿಕ್ಕೆ ನಿಮಿತ್ತವಾದಾಗ ನಮಗೂ ಶುಭವಾಗ್ತದೆ, ಬೇರೆಯವರಿಗೂ ಕೂಡ ಶುಭವಾಗತ್ತೆ. ಇವತ್ತಿನ ವಿಷಯ ಬಲಿಹಾರಿ. ಆದ್ಮೇಲೆ ಬಲಿ ಅಂದ್ರೇನು? ಬಲಿ ಅಂತಂದ್ರೇನು? ತಡೆಯೋದು ಅನ್ಕೊಂಡಿದ್ದೀನಿ. ಬಲಿ ಕೊಡೋದು ಭಕ್ತಿ ಮಾರ್ಗದಲ್ಲಿ ಕುರಿನ ಬಲಿ ಕೊಡ್ತಾರಲ್ಲ ದೇವತೆಗಳಿಗೆ, ಆ ರೀತಿ ಬಲಿ. ಓಕೆ, ಅಲ್ಲಿ ಬಲಿಯನ್ನ ಯಾರು ಕೊಡ್ತಾರೆ? ಒಬ್ಬ ವ್ಯಕ್ತಿ ಕುರಿಯನ್ನ ಕಡಿತಾನೆ, ಕೋಳಿ ಬೇರೆಯವ್ರನ್ನ ಕಡಿತಾನೆ, ತನ್ನ ಕಡ್ಕೊಳ್ಳಲ್ಲ ಅಲ್ವಾ? ಇನ್ನೊಂದು ಕಾಶಿ ಕಲ್ವಟ್ ಅಂತಿದೆ, ಬಾಬಾ ಮುರಳಿಯಲ್ಲೂ ಕೂಡ ಹೇಳ್ತಾರೆ. ಅಲ್ಲಿ ತ್ರಿಶೂಲ ಟೈಪ್ ಇದೆ ಅಂತ ಒಂದು ದೊಡ್ಡ ಬಾವಿ. ಅಲ್ಲಿ ಜನ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಅದ್ರೊಳಗೆ ಬಿದ್ಬಿಡೋದು, ಸ್ವಯಂ ಬಲಿ ಕೊಡುವಂಥದ್ದು. ಬಲಿ ಅಂತಂದ್ರೇನು? ತ್ಯಾಗ ಅಂತ, ಅಥವಾ ಸಂಹಾರ ಅಂತ, ಸಮರ್ಪಣೆ ಅಂತ. ಬಲಿ ಅದನ್ನು ದೇವರ ಎದುರುಗಡೆ ಕೊಡ್ತಾರೆ. ವಿಶೇಷವಾಗಿ ಕುರಿಯನ್ನ ಕೊಡ್ತಾರೆ. ಅದರ ಬಗ್ಗೆನೇ ಭಗವಂತ ಹೇಳ್ತಾರೆ, ಕುರಿಯನ್ನು ಯಾಕೆ ಕೊಡ್ತಾರೆ ಅಂದ್ರೆ ಕುರಿ ಮೈ 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 ಅಂತ ಹೇಳ್ತಾರಂತ. ಮೇ ಅಂತಲ್ವ? ಮೇ ಅಂತಂದ್ರೇನು? ನಾನು ಅಂತ. ಅಂದರೆ ಸಂಗಮ ಯುಗದಲ್ಲಿ ಪರಮಾತ್ಮನ ಎದುರುಗಡೆಗೆ ನಾವು ಭಗವಂತನ ಮಕ್ಕಳು ನಾನು ಹೇಳುವಂತ ಅಸ್ತಿತ್ವವನ್ನ, ಆತ್ಮವನ್ನ, ನನ್ನ ಕರ್ಮೇಂದ್ರಿಯಗಳನ್ನ, ಕರ್ಮದ ಫಲವನ್ನ, ಸಂಪೂರ್ಣ ಜೀವನವನ್ನ ನಾವು ಯಾವಾಗ ಸಮರ್ಪಣೆ ಮಾಡ್ತೀವೋ, ಮಾನಸಿಕವಾಗಿ, ನೀವು ಶಾರೀರಿಕವಾಗಿ ಸಮರ್ಪಣೆ ಮಾಡಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಭಗವಂತ ಹೇಳಿಲ್ಲ. ಮಾನಸಿಕವಾಗಿ ನನ್ನ ಜೀವನ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ. ಅಂದ್ರೆ ಬಲಿ ಅಂತಂದ್ರೆ ಏನು? ಸಂಪೂರ್ಣವಾಗಿ ಅವನಿಗೆ ತ್ಯಾಗ ಮಾಡುವಂಥದ್ದು, ಕೊಡುವಂಥದ್ದು. ಅದಕ್ಕೆ ನಿನ್ನೆ ಸಾಕಾರ ಮೂಲೆಯಲ್ಲಿ ಬಾಬಾ ಹೇಳಿದ್ರು ಬಲಿಹಾರ, ಹಾರ ಅಲ್ವಾ? ಅದರಲ್ಲಿ ಬಾಬಾ ಏನು ಹೇಳಿದ್ರು? ರುದ್ರಮಾಲೆ ಮತ್ತು ರುಂಡಮಾಲೆ ಅಂತ ಹೇಳಿದ್ರು. ರುದ್ರಮಾಲೆ ಅಂತಂದ್ರೆ ಸಹೋದರರ ಮಾಲೆ, ರುಂಡಮಾಲೆ ಅಂತಂದ್ರೆ ಸಹೋದರಿಯರ ಮಾಲೆ ಅಂತ. ನಾನು ಅಲ್ಲಿ ಬಂದಾಗ ಯೋಚನೆ ಮಾಡ್ಬೇಕು 5 ನಿಮಿಷ, ಏನಾಯ್ತಪ್ಪ ಇದು? ರುದ್ರಮಾಲೆ, ರುಂಡಮಾಲೆ, ಸಹೋದರರ ಮಾಲೆ, ಸಹೋದರಿಯರ ಮಾಲೆ ಅಂತ ಹೇಳ್ತಿದ್ದಾರೆ, ಏನಿದು ಅರ್ಥ ಅಂತ. ಅಂದ್ರೆ ಬಾಬಾ ಹೇಳ್ತಾರೆ ರುದ್ರಮಾಲೆ ಮತ್ತು ಇನ್ನೊಂದು ಯಾವುದು? ರುಂಡಮಾಲೆ. ರುದ್ರ ಅಂತಂದ್ರೆ ಶಿವ, ಆತ್ಮಸ್ವರೂಪಿ. ರುದ್ರ ಶಿವ, ಅವನು ಆತ್ಮಸ್ವರೂಪಿ. ಅವನ ಎದುರುಗಡೆಗೆ ನಾವು ಆತ್ಮವನ್ನೂ ಕೂಡ ಸಮರ್ಪಣೆಯಾಗಿ ಮಾಡ್ತೀವೋ, ನಿರಾಕಾರ ಆತ್ಮನೂ ಸಮರ್ಪಣೆ, ನಿರಾಕಾರ ಸ್ಥಿತಿಯಲ್ಲಿ ಇರ್ತೀವೋ, ಆವಾಗ ನಾವು ರುದ್ರಮಾಲೆಯಲ್ಲಿ ಬರ್ತೀವಿ. ಶಿವನಿಗೆ ಆತ್ಮರೂಪದಲ್ಲಿ. ಆತ್ಮರೂಪದಲ್ಲಿ ಎಲ್ಲರೂ ಕೂಡ ಸಹೋದರರಲ್ವಾ? ಅಲ್ವಾ? ಮೂಲವಾಗಿ ನೋಡಿದ್ರೆ ಆತ್ಮ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ ಅಲ್ವಾ? ಆದರೆ ಆತ್ಮವನ್ನ ಪುರುಷ ಅಂತ ಹೇಳ್ತಾರೆ, ಶರೀರವನ್ನ ಪ್ರಕೃತಿ ಅಂತ ಹೇಳ್ತಾರೆ. ಅಂದ್ರೆ ಆತ್ಮಿಕವಾಗಿ ನೀವು ಭಗವಂತನಿಗೆ ಸಂಗಮ ಯುಗದಲ್ಲಿ ಸಮರ್ಪಣೆಯಾಗಿ ಅವನ ಹಾರವಾದಾಗ ಅವಾಗದೇನಾಗ್ತದೆ? ರುದ್ರಮಾಲೆ. ರುಂಡಮಾಲೆ ಯಾವಾಗ? ನೋಡಿ, ಶಂಕರನ ಕೊರಳಿನಲ್ಲಿ ರುಂಡವನ್ನ ತೋರಿಸಿದ್ದಾರೆ ಅಲ್ವಾ? ರುಂಡ ಅಂತಂದ್ರೆ ಏನು? ಒಂದು ಶರೀರವನ್ನ, ಈ ರುಂಡ ಅಂದ್ರೆ ತಲೆಯನ್ನ ಕಟ್ ಮಾಡೋದು. ಅಂದ್ರೆ ಭಗವಂತನಿಗೆ ಬೇಕಾಗಿರೋದು ಮುಖ, ಕಣ್ಣು ಅಷ್ಟೇ. ಈ ಕೆಳಗಡೆ ಶರೀರ ಈಶ್ವರಿ ಸೇವೆಗೆ ಅವನಿಗೆ ಅವಶ್ಯಕತೆ ಇಲ್ಲ ಅಲ್ವಾ? ದೃಷ್ಟಿಯನ್ನ ಕೊಡ್ಲಿಕ್ಕೆ, ಜ್ಞಾನವನ್ನ ಹೇಳಲಿಕ್ಕೆ ಭಗವಂತನಿಗೆ ಇಷ್ಟೇ ಸಾಕು.
ಹಾಗೆ ಬ್ರಹ್ಮ ಬಾಬಾ ಅವರು ಕೇವಲ ಮುಖವನ್ನ ಭಗವಂತ ಉಪಯೋಗ ಮಾಡ್ಕೊಳ್ತಾರೆ. ಗುಲ್ಜಾರ್ ದಾದಿಯವರು ಮುಖವನ್ನ ಉಪಯೋಗ ಮಾಡ್ಕೊಳ್ತಾರೆ. ಈ ರೀತಿ ಈಶ್ವರೀಯ ಸೇವೆಯ ಸಂದರ್ಭದಲ್ಲಿ, ಪುರುಷಾರ್ಥದ ಸಮಯದಲ್ಲಿ ಯಾವ ಆತ್ಮಗಳು ತಮ್ಮ ರುಂಡವನ್ನ ಅಂದ್ರೆ ತಮ್ಮ ಶರೀರವನ್ನ, ಮುಖ್ಯವಾಗಿ ಶರೀರವನ್ನ ಕೊಡಬೇಕು ಅಂದ್ರೆ ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನು ಕೊಡಲೇಬೇಕಲ್ವಾ. ಯಾರು ಸಮರ್ಪಣೆ ಮಾಡಿರ್ತಾರೋ ಅದರಲ್ಲಿ ಸ್ತ್ರೀನೂ ಇರಬಹುದು, ಪುರುಷನೂ ಇರಬಹುದು, ಸಹೋದರ ಇರಬಹುದು, ಸಹೋದರ ಇರಬಹುದು. ಅದನ್ನ ಮಾಲೆಯ ರೂಪದಲ್ಲಿ ಶಂಕರನ ಕೊರಳಿಗೆ ಏನು ಮಾಡಿದ್ದಾರೆ, ತೋರಿಸಿದ್ದಾರೆ. ಅಂದ್ರೆ ನಾವು ಬಲಿ ಆಗ್ಬೇಕಾಗ್ತದೆ. ಅದಕ್ಕಾಗಿ ನೋಡಿ, ಕೆಲವೊಂದ್ಸಲ ಕುರಿಯ ತಲೆಯನ್ನ ಹಾರವನ್ನಾಗಿ ಮಾಡಿಬಿಟ್ಟು ಏನ್ ಮಾಡ್ತಾರೆ, ದೇವರಿಗೂ ಕೂಡ ಸಮರ್ಪಣೆಯನ್ನ ಮಾಡ್ತಾರೆ. ಅಂದ್ರೆ ಸಮರ್ಪಣೆ, ಜೀವನವನ್ನೇ ಸಮರ್ಪಣೆ. ತಲೆ ಕಡದ ಮೇಲೆ ಮತ್ತೇನು ಉಳಿತಲ್ಲಿ, ಅಲ್ಲೇನು ಉಳಿದಿಲ್ವಲ್ಲ. ಹೀಗೆ ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಭಗವಂತನನ್ನು ಒಪ್ಪಿಕೊಂಡ ಮೇಲೆ, ಅರ್ಥ ಮಾಡಿಕೊಂಡ ಮೇಲೆ ಯಾರು ಸಮರ್ಪಣೆ ಆಗ್ತಾರೋ ಅವ್ರಿಗೇನ್ ಹೇಳ್ತಾರೆ ಬಾಬಾ, ಬಲಿಹಾರ. ಇದು ಒಂದು ಅರ್ಥ. ಅಂದ್ರೆ ಆತ್ಮಿಕವಾಗೂ ಸಮರ್ಪಣೆ ಆಗ್ಬೇಕು, ಶಾರೀರಿಕವಾಗೂ ಸಮರ್ಪಣೆ ಆಗ್ಬೇಕು. ಸಂಪೂರ್ಣ ನಿನಗೆ ಕೊಟ್ಟಿದ್ದೇನಪ್ಪ, ನೀನು ಹೇಗಾದ್ರೂ ಮಾಡು. ಹಾರ ಅಂತಂದ್ರೆ ಏನು, ಈಗ ನಾಗರತ್ನಕ್ಕವ್ರ ಹತ್ರ ಒಂದು ಅರ್ಧ ಕೆಜಿ ಇರುವಂತ ನೆಕ್ಲೆಸ್ ಇದೆ, ಡೈಮಂಡ್ ಇಂದು ಅಂತ ತಿಳ್ಕೊಳ್ಳಿ, ವಜ್ರದ್ದು, ಸರಿನಾ. ಅದನ್ನು ಅವರಿಗೆ ಏನು ಅಂತಂದ್ರೆ, ನಮ್ಮ ಯೋಗೇಶ್ವರ ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ಓಕೆ, ಅವರೇ ಹೇಳಿದ್ರು ಇವಾಗ ಏನಂತ, ಅಣ್ಣವರೇ ಬಾಬನ ಮಗು ಆಗೋ ಮೊದ್ಲು 10 ಚಪ್ಪಲಿ ಇದ್ರು 11 ತಗೊಳ್ತಿದ್ವಿ, 25 ಬಟ್ಟೆ ಇದ್ರು 26ನೇ ತಗೊಳ್ತಿದ್ವಿ ಅಂತ, ಸರಿನಾ. ಅವರ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನಾಯ್ತು ಅಂದ್ರೆ, ಯೋಗೇಶನ ಮೇಲೆ ತುಂಬಾ ಪ್ರೀತಿ ಇರೋದಕ್ಕೆ ಅವರು ಆ ವಜ್ರದ ನೆಕ್ಲೆಸ್ ಅನ್ನ ಯೋಗೇಶನಿಗೆ ಕೊಟ್ಬಿಟ್ರು, ಸರಿನಾ. ನಾನು ಅದನ್ನ ಧರಿಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ನನ್ನ ಕೈಲಿ ಕೊಟ್ಬಿಟ್ಟು ನನ್ನ ಜವಾಬ್ದಾರಿ ತಾನೆ, ನಾನು ಹೆಂಗ್ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬಹುದಲ್ವಾ ಅದನ್ನ. ಅದು ನೀವು ಕೊಟ್ಟಿರೋದನ್ನು ನಾನು ಅದನ್ನು ಧರಿಸ್ತೇನೆ. ಆವಾಗ ಆ ಆಹಾರದಿಂದ ನನ್ನ ಶರೀರ ಸುಂದರವಾಗುತ್ತೆ ಅಲ್ವಾ. ಹಾಗೆ ಭಗವಂತನ ಕೊರಳಿಗೆ ನಾವು ಹಾರವಾದಾಗ ನಮ್ಮ ಕಾರಣದಿಂದ ಭಗವಂತ ಸುಂದರವಾಗ್ತಾರೆ ಆತ್ಮೀಯರೇ. ಹೇಗೆ ಒಂದು ತಾಯಿಯ ಮಡಿಲಲ್ಲಿ ಮಗು ಇದ್ದಾಗ ಆ ಮಗುವಿನ ಕೇಕೆ, ಮುಗುಳು ನಗು, ಪ್ರೀತಿಯನ್ನು ನೋಡಿದಾಗ ತಾಯಿಯ ಮುಖ ಎಷ್ಟು ಅರಳತ್ತಲ್ವಾ. ತಾಯಿಯ ಶರೀರದ ಮೇಲೆ ಎಷ್ಟೇ ಸುಂದರವಾದಂಥ ಬೆಲೆ ಬಾಳುವಂಥ ಬಟ್ಟೆ, ವಸ್ತು, ವೈಡೂರ್ಯಗಳು, ಸುಂದರವಾದಂಥ ಎಷ್ಟೇ ಸಾಧನಗಳಿದ್ರೂ ಕೂಡ ಮಗುವೇ ಶರೀರಕ್ಕೆ ಸೌಂದರ್ಯ. ಮನೆಯಲ್ಲೂ ಕೂಡ ಸೌಂದರ್ಯ ಯಾವುದು, ಮಕ್ಕಳು ಇರುವಂತ ಮಾಡುವಂತ ಒಂದು ಪ್ರೀತಿಯ ತೊದಲು ಮಾತುಗಳಿದ್ದಾವಲ್ಲ, ಅದೇ ಮನೆಗೆ ಮಕ್ಕಳು ಸೌಂದರ್ಯ ಆತ್ಮೀಯರೇ. ಹಾಗೆ ವರ್ತಮಾನ ಸಮಯದಲ್ಲಿ ನಾವು ಯಾವಾಗ ಭಗವಂತನ ಮಡಿಲಲ್ಲಿ ಇರ್ತೀವೋ, ಭಗವಂತ ನಮ್ಮನ್ನ ಹಾರವಾಗಿ ಸ್ವೀಕಾರ ಮಾಡ್ತಾನೋ, ಆತ್ಮಿಕವಾಗಿ ಶಾರೀರಿಕವಾಗಿ ಉಪಯೋಗ ಮಾಡ್ಕೊಳ್ತಾರೋ, ಅದು ಆವಾಗ ಅಲ್ಲ. ಬರೀ ನಾನು ಅಮೃತ ವೇಳೆಯಲ್ಲಿ ಮಾತ್ರ ಜೀವನವನ್ನ ಕೊಟ್ಟು ಬಿಡ್ತೇನೆ, ಸಮಯವನ್ನ ಕೊಟ್ಟು ಬಿಡ್ತೇನೆ, ಆಮೇಲೆ ಲೌಕಿಕ ಬಂದಾಗ ನಾನು ಮತ್ತೆ ವಾಪಸ್ ಅದನ್ನು ವಾಪಸ್ ತೆಗೆದುಕೊಳ್ತೇನೆ, ಹಾಗಲ್ಲ. ಒಂದ್ಸಲ ಕುರಿ ತಲೆ ಕಡ್ದ ಮೇಲೆ ಮತ್ತೆ ವಾಪಸ್ ತಂದ್ಬಿಟ್ಟು ಅದನ್ನು ಕುರಿಗೆ ಜೋಡಿಸ್ಬಿಟ್ಟು ಮತ್ತೆ ಜೀವ ಕೊಡ್ಲಿಕ್ಕೆ ಆಗತ್ತಾ ಅದಕ್ಕೆ? ಇಲ್ಲ ಅಲ್ವಾ. ಅದು ಒಂದ್ಸಲ ಕೊಟ್ಟ ಮೇಲೆ ಮುಗೀತದು, ಜೀವನ ಕ್ಲೋಸ್ ಅಲ್ಲಿ. ಹಾಗೆ ಇಲ್ಲಿ ಬಾಬಾ ಕ್ಲೋಸ್ ಅಂತಂದ ಮಾತಕ್ಕೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ನೀನ್ ಹಾಕೊಳ್ಳೋದಲ್ಲ, ಅಥವಾ ವಿಷಯವನ್ನ ತೆಗೆದುಕೊಳ್ಳೋದಲ್ಲ. ಆ ಸ್ಥಳವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ಮುಂದೆ ಏನಿದೆ ನೀನದನ್ನು ಉಪಯೋಗ ಮಾಡು. ಒಂದ್ಸಲ ಅವ್ರ ಹಾರ ನನಗೆ ಕೊಟ್ಟ ಮೇಲೆ ಮರ್ತು ಬಿಡ್ಬೇಕು ಅವ್ರು ಅಷ್ಟೇ. ಆ ಹಾರವನ್ನ ನಾನು ಇಟ್ಕೊಳ್ತೇನೋ, ಧರಿಸ್ಕೊಳ್ತೇನೋ, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಬಿಟ್ಟು ಅಡವೆ ಇಡ್ತೇನೋ, ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದನ್ನು ನಾನು ಏನ್ ಮಾಡ್ತೇನೆ, ಲಾಕರ್ ನಲ್ಲಿ ಇಡ್ತೇನೋ, ಅಥವಾ ನಾನು ಇನ್ನೊಬ್ಬರಿಗೆ ದಾನ ಕೊಡ್ತೇನೋ, ಅದು ನನಗೆ ಬಿಟ್ಟಿದ್ದು, ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಆಹಾರ ಕೊಟ್ಟ ಮೇಲೆ ನಿಮ್ ಕೆಲಸ ಮುಗೀತಷ್ಟೇ. ಹಾಗೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕರ್ಮಕ್ಕೆ ಯಾವ ಆತ್ಮ ಭಗವಂತನಿಗೆ ಹಾರವಾಗಿ, ಒಂದು ಸೌಂದರ್ಯವಾಗಿ, ಒಂದು ಸಾಧನವಾಗಿ, ಭಗವಂತ ಹೇಳ್ತಾರೆ, ಮಕ್ಕಳೇ ಪರಮಾತ್ಮನಿಗೆ ಸೌಂದರ್ಯ ಬರೋದೇ ಮಕ್ಕಳಿಂದ ಅಂತೆ. ಯಾಕಂದ್ರೆ ಮಕ್ಕಳಿಲ್ದೇನೆ ಭಗವಂತ ಏನೂ ಕರ್ಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮನ್ಮನಾಭವ, ಮನಸ್ಸು ನೀನು ನನ್ನ ಕೈಯಲ್ಲಿ ಕೊಡು ಅಂತ ಹೇಳ್ತಾರೆ. ನಾವು ಕೊಟ್ಟರೆ ಮಾತ್ರ ಅವನ ಉಪಯೋಗವನ್ನ ಮಾಡ್ತಾರೆ. ಅದಕ್ಕಾಗಿ ಬಲಿಹಾರ ಒಂದು. ಇನ್ನೊಂದು ಬಲಿಹಾರಿ ಅಂತಂದ್ರೆ ಏನು ನೋಡಿ. ಈಗ ಕುರಿ ಇದೆಯಲ್ಲ, ಕುರಿ ತಲೆಯನ್ನ ಕಡಿತಾರೆ. ಕೊಡಿಯಲ್ವೋ? ಸರಿ, ಕಡ್ದು ಬಿಟ್ಟು ಏನ್ ಮಾಡ್ತಾರೆ?
ದೇವ್ರ ಮುಂದೆ ಇಡ್ತಾರೆ. ಸರಿ, ಆಮೇಲೆ ಕೆಳಗಡೆ ಭಾಗ ಏನ್ ಮಾಡ್ತಾರೆ? ಎತ್ಕೊಂಡು ಕುರಿದ ಕೆಳಗಡೆ ಭಾಗ ಏನ್ ಬಿಸಾಕ್ತಾರ? ಇಲ್ಲಣ್ಣ ತಿನ್ಬಿಡ್ತಾರ, ಏನ್ ಮಾಡಿ ತಿಂತಾರೆ? ಫ್ರೈ ಮಾಡಿ ಫ್ರೈ ಮಾಡಿ ಸಾಂಬಾರು ಮಾಡಿ ಅದನ್ನು ದೇವರಿಗೆ ನೈವೇದ್ಯವನ್ನ ಇಟ್ಟು ಅಲ್ವಾ? ಇವಾಗ ಕೆಲವೊಂದ್ ಕಡೆ ನಾವು ಬೆಂಗಳೂರಿನ ಹೋದ ಕನಕಪುರ ಕಡೆಗೆಲ್ಲ ಕೆಲವೊಂದು ದೇವತೆಗಳಿದಾವೆ, ಸಾತ್ನೂರ್ ಹತ್ರ ಎಲ್ಲ ಕಬ್ಬಾಳಮ್ಮ ಅಂತ. ಓಕೆ, ಅಲ್ಲಿ ಊರಿನವರೆಲ್ಲ ಹೋಗಿ ಅಲ್ಲಿ ಬಾಡಿಗೆ ಪಾತ್ರೆಗಳು ಸಿಗ್ತವೆ. ಓಕೆನಾ? ಅಲ್ಲಿ ಒಲೆ ಎಲ್ಲ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ಕುರಿಯನ್ನ ಕೋಳಿಯನ್ನ ಕಡ್ದು ಅಲ್ಲೇ ಸಾಂಬಾರು ಮಾಡಿ ಅಲ್ಲೇ ನೈವೇದ್ಯ ಇಟ್ಟು ಅಲ್ಲಿರೋರಿಗೆಲ್ಲ ಊಟ ಕೊಟ್ಟು ಖಾಲಿ ಮಾಡ್ಕೊಂಡು ಬರ್ತಾರೆ. ಬೆಂಗಳೂರಿನಲ್ಲಿ ಕುರಿ ಕೋಳಿ ಕಡಿಲಿಕ್ಕೆ ಅಂತಾನೆ ಹಬ್ಬಕ್ಕಂತ ಚೀಟಿ ಹಾಕೊಂಡಿರ್ತಾರೆ. ಹಬ್ಬದ ಊಟದಕ್ಕಿಂತ ಖಾರದ ಊಟನೇ ಜಾಸ್ತಿ. ಓಕೆ, ಮಂಗಳೂರಂತ ಊರುಗಳಲ್ಲಿ ಇವತ್ತೇನಾಗಿದೆ ಅಂತಂದ್ರೆ ಮೀನು ಮತ್ತೆ ಚಿಕನ್ ಸಾಂಬಾರ್ ಇಲ್ಲಾಂದ್ರೆ ಮದುವೆ ಆಗೋದೇ ಇಲ್ಲ. ಆ ರೀತಿ ಒಂದು ವಾತಾವರಣ ಪ್ರಪಂಚದಲ್ಲಿ ಬಂದ್ಬಿಟ್ಟಿದೆ ಆತ್ಮೀಯರೇ. ಹಾಗೆ ಇಲ್ಲಿ ಭಗವಂತ ಹೇಳಿದ ಬಲಿ ಆಹಾರ. ನಾವೇನು ಬಲಿ ಆಗ್ತೀವಿ ಅದು ಪರಮಾತ್ಮನಿಗೆ ನಾವು ಆಹಾರವಾಗಬೇಕು. ಅದನ್ನು ಭಗವಂತ ಸ್ವೀಕಾರ ಮಾಡಬೇಕು. ಹೀಗೆ ನಾವು ಸ್ಥೂಲವಾಗಿ ಹಣ್ಣುಗಳನ್ನ ಮತ್ತು ದಿನದಲ್ಲಿ ಮಾಡುವಂತ ಅಡಿಗೆಯನ್ನ ನಾವು ಆಹಾರವಾಗಿ ಕೊಡ್ತೀವಲ್ವ. ಮಾಂಸಾಹಾರವನ್ನು ಕೂಡ ಕುರಿ ಕೋಳಿಯ ರೂಪದಲ್ಲಿ ಕೊಡ್ತೀವಿ. ಅದೇ ರೀತಿ ಶರೀರಕ್ಕೆ ಕೊಡುವಂತಹ ಒಂದು ಶಾಕಾಹಾರವನ್ನ ಹಣ್ಣುಗಳನ್ನು ಕೂಡ ಪ್ರತಿದಿನ ಭಗವಂತನಿಗೆ ನೈವೇದ್ಯವನ್ನ ಇಡೋದರ ಮೂಲಕ ಭಕ್ತಿ ಮಾರ್ಗದಲ್ಲಿ, ಇನ್ನು ನಮ್ಮ ಒಂದು ಈಶ್ವರೀಯ ವಿಧಿವಿಧಾನದಲ್ಲಿ ಭೋಗ ಇಡುವುದರ ಮೂಲಕ ಏನ್ ಮಾಡ್ತೀವಿ, ಆಹಾರವನ್ನ ಅವರಿಗೆ ಸಮರ್ಪಣೆ ಮಾಡಿ ಅದನ್ನು ಶುದ್ಧ ಮಾಡಿ ಪವಿತ್ರ ಮಾಡಿ ಆಮೇಲೆ ನಾವೇನ್ ಮಾಡ್ತೀವಿ ಅದನ್ನು ಸ್ವೀಕಾರ ಮಾಡ್ತೀವಿ. ಅಂದ್ರೆ ಬಲಿ ಆಹಾರ ಅಂತಂದ್ರೆ ಏನು? ಭಗವಂತ ಹೇಳ್ತಾರೆ ಇಲ್ಲಿ ಕೇವಲ ಬಲಿ ಶರೀರವನ್ನ ಮಾತ್ರ ಬಲಿ ಕೊಡೋದಲ್ಲ, ಆಹಾರವನ್ನ ಮಾತ್ರ ಬಲಿ ಕೊಡೋದಲ್ಲ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ನಂತರದಲ್ಲಿ, ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ, ತನು ಮನ ಧನವನ್ನ, ಈಶ್ವರಿಯ ಜೀವನವನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು? ಅಮೃತ ವೇಳೆಯಲ್ಲಿ ಬಲಿ ಕೊಟ್ಟು ಬಿಟ್ಟು ಅವನಿಂದ ಏನು ಅದು ಆಹಾರ ಪ್ರಸಾದ ರೂಪದಲ್ಲಿ ಬರುತ್ತೋ, ಶಕ್ತಿ, ಪ್ರೀತಿ, ಗುಣಗಳು, ಅದರ ಆಧಾರದ ಮೇಲೆ ನಿಮ್ಮ ಆ ದಿನದ ಜೀವನ ಹೇಳುವಂಥದ್ದು ನಡಿಬೇಕಾಗ್ತದೆ ಆತ್ಮೀಯರೇ. ಇದಕ್ಕೆ ಬಲಿಹಾರಿ ಅಂತ ಹೇಳ್ತಾರೆ. ಕೇವಲ ಒಂದು ದಿನಕ್ಕೋಸ್ಕರ ಮಾತ್ರ ನಾನು ಅಮೃತ ವೇಳೆ ಮಾಡಿದ್ರೆ ಆಗೋದಿಲ್ಲ. ಭಗವಂತ ಏನ್ ಹೇಳ್ತಾರೆ, ಒಂದು ದಿನ ಮಾತ್ರ ನಿಮಗೆ ಹೊಸ ವರ್ಷ ಅಲ್ಲ, ಸಂಗಮ ಯುಗ ಪೂರ್ತಿ ಹೊಸ ವರ್ಷ. ಅದಕ್ಕಾಗಿ ಈ ಸೆಕೆಂಡ್ನಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಬಲಿಹಾರಿ ಆಗ್ಬೇಕು. ಅದನ್ನೇ ಬಾಬಾ ಲಾಸ್ಟ್ ಭಾನುವಾರದ ಮುರಳಿಯಲ್ಲೂ ಹೇಳಿದ್ದಾರೆ, ನಿನ್ನೆ ಮುರಳಿಯಲ್ಲೂ ಹೇಳಿದ್ದಾರೆ. ಸಫಲತೆ ಮಾಡಿ ಮತ್ತು ಸಫಲತಾ ಮೂರ್ತಿಗಳಾಗಿ ಶ್ವಾಸವನ್ನ, ಸಂಕಲ್ಪವನ್ನ, ಪ್ರತಿಯೊಂದನ್ನು ಕೂಡ ಭಗವಂತ ಏನ್ ಮಾಡ್ಬೇಕು? ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ವಿಶ್ವದಲ್ಲಿರುವಂತ ಆತ್ಮಗಳ ಪರಿಸ್ಥಿತಿಗಳು, ನೋವು, ಅಳು, ಬೊಬ್ಬೆ ಕೇಳ್ತಾ ಇಲ್ವಾ? ಅವ್ರಿಗೆ ಆಹಾರ ಕೊಡ್ಬೇಕಲ್ವಾ? ಬ್ರಾಹ್ಮಣನಾದಂಥವನು ಬ್ರಾಹ್ಮಣರಿಗೆ, ಆ ಭಕ್ತರಿಗೆ ಪ್ರಸಾದವನ್ನ ಕೊಡ್ತಾನಲ್ಲ. ಹಾಗೆ ನೀವ್ ಯಾರಂತೆ? ಭಗವಂತನಿಗೆ ಬಲಗೈ ಅಂತೆ. ನಾವೆಲ್ಲ ಯಾರು? ಭಗವಂತನಿಗೆ ಯಾರು? ಬಲಗೈ, ರೈಟ್ ಹ್ಯಾಂಡ್ ಅಂತ ನೀನು ಹೇಳಿದ್ರೆ ತಾನೆ. ರೈಟ್ ಹ್ಯಾಂಡ್ ಅಂತಂದ್ರೆ ಏನು? ರೈಟ್ ಹ್ಯಾಂಡ್ ಅಂದ್ರೆ ಏನು? ಬಲ. ಬಲ. ಆ ಭಗವಂತನ ಕಾರ್ಯದಲ್ಲಿ ರೈಟ್ ಹ್ಯಾಂಡ್ ಆಗಿ. ಬಲಗೈ ಅಂದ್ರೆ ಏನು? ಸಹಯೋಗ. ಬೇರೆ ಯಾರಿಗಾದ್ರು ದಾನ ಮಾಡ್ಬೇಕಾದ್ರೆ ಎಡಗೈಯಿಂದ ಕೊಡ್ತೀವೋ ಬಲಗೈಯಿಂದ ಕೊಡ್ತೀವೋ? ಬಲಗೈ. ಊಟ ತಿನ್ನೋದು ಎಡಗೈಯಿಂದನೋ ಬಲಗೈಯಿಂದನೋ? ನನಗೆ ಬೇಕು ಅಂತಂದ್ರು ನಾನು ತಿನ್ನೋದು ಬಲಗೈಯಿಂದಾನೆ, ಯಾರಿಗೆ ಕೊಡೋದನ್ನು ಕೂಡ ಬಲಗೈಯಿಂದ. ಬೇರೆಯವರಿಗೆ ದಾನ ಬಲ ಕೈ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಬೇರೆಯವರಿಗೆ ದಾನ ಕೈ ಕೊಡತ್ತೋ ಕೊಡಲ್ವೋ? ಕೈಯಿಂದ ಕೊಡ್ತೀವಿ. ಬೇರೆಯವರಿಗೆ ದಾನ ಕೈ ಕೊಡತ್ತೋ ಕೊಡಲ್ವೋ? ಆತ್ಮ ಕೊಡುತ್ತೆ, ಕೈ ಕೊಡುತ್ತೆ. ಆತ್ಮ ಕೊಡೋದು ಕೈ ಸಾಧನ. ಏನು ಕೊಡ್ತಿರೋ ಹಣ್ಣು
ಬಟ್ಟೆ, ಧನ, ಆಹಾರ ಅದರ ಮಾಲೀಕ ಕೈನಾ? ಅಲ್ಲ. ಕೈ ಏನು? ಸಾಧನ. ಸಾಧನ. ಕೊಡುವಂತ ಸಂಕಲ್ಪವನ್ನು ಯಾರು ಮಾಡ್ತಾರೆ? ಆತ್ಮ. ಆತ್ಮ. ಮಾಲೀಕ ಯಾರು? ಆತ್ಮನೇ. ಕೊಡುವ ಭಾವ ಯಾರಿಗಿರ್ತದೆ? ಆತ್ಮನಿಗೆ. ಉದ್ದೇಶ ಯಾರ್ದು? ಆತ್ಮನದೇ. ಕೈ ಏನು? ಸಾಧನ. ಅಷ್ಟೇ. ಕೊಡುವಂತ ಶಕ್ತಿ ಇರುವುದು ಪರಮಾತ್ಮನಿಗೆ, ಯೋಗ್ಯತೆ ಇರುವುದು ಪರಮಾತ್ಮನಿಗೆ, ಅಪ್ಲಿಕೇಶನ್ ಹಾಕಿರುವಂತದ್ದು ಪರಮಾತ್ಮ, ಭಕ್ತರು. ನೀವು ಕೇವಲ ಏನು? ಸಾಧನ ಅಷ್ಟೇ. ನೀವು ಕೇವಲ ಬಲಿಹಾರಿಯಾಗಿ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ರೆ ನಿಮ್ ಕೆಲಸ ಮುಗೀತು. ಹೋಗಿ ಮುಂದಿನ ಕೆಲಸ ಯಾರ್ದು? ಪರಮಾತ್ಮ. ಪರಮಾತ್ಮ. ಅಂದ್ರೆ ನೀವು ಇವತ್ತಿನ ದಿನ 2025 ಮೊದಲೇ ದಿನ ಇವತ್ತು ಭಗವಂತನಿಗೆ ಏನಾಗ್ಬೇಕು? ಬಲಿಹಾರಿ. ಯಾರು ಬಲಿಹಾರಿ ಆಗಿರ್ತಾರೋ ಅವರನ್ನ ಸದಾಕಾಲ ಹಾರದ ರೂಪದಲ್ಲಿ ತನ್ನ ಕೊರಳಿನಲ್ಲಿ ಇಟ್ಟುಕೊಂಡು ನಾನು ಹೃದಯ ಸಿಂಹಾಸನದಲ್ಲಿ ಸಂಗಮ ಯುಗದಲ್ಲಿ ಏನ್ ಮಾಡ್ತೇನೆ? ಅವರ ರಕ್ಷಣೆಯನ್ನ ಮಾಡ್ತೇನೆ. ಅವರೇ ನನ್ನ ಈಶ್ವರಿ ಜೀವನ ಕರ್ತವ್ಯಕ್ಕೆ ಶೃಂಗಾರ. ಆ ಆತ್ಮಗಳೇ ಭವಿಷ್ಯದಲ್ಲಿ ಮಾಲೆಯ ಮಣಿಯಾಗ್ತಾರೆ. ಭಕ್ತರ ಕೈಯಲ್ಲಿ ಏನ್ ಮಾಡ್ತಾರೆ? ಶ್ರೀರಾಮ್ ಜೈ ಜೈ ರಾಮ್ ಅಂತಂದಾಗ ತಿರುಗಿಸುವಂತ ಮಾಲೆಯ ಮಣಿ ಆಗ್ಬೇಕು ಅಂತಂದ್ರೆ ಈಗ ನಾವೇನಾಗ್ಬೇಕು ಆತ್ಮೀಯರೇ? ಬಲಿಹಾರಿ ಆಗ್ಬೇಕು. ಯಾವ್ದಿಂದ? ಮನಸ್ಸ, ವಾಚ, ಕರ್ಮಣ, ತನು, ಮನ, ಧನ, ಜೀವನ, ಶ್ವಾಸ, ಸಮಯ, ಸಂಕಲ್ಪ, ಕರ್ಮ, ಕರ್ಮದ ಫಲ, ಕರ್ಮೇಂದ್ರಿಯ, ಇದೆಲ್ಲದಿಂದನೂ ಭಗವಂತನಿಗೆ ಬಲಿಹಾರಿ ಆಗ್ಬಿಟ್ಟು ಈ ದಿನದಿಂದ ನಾನು ಇಲ್ಲ, ಸತ್ತೋಗ್ಬಿಟ್ಟಿದ್ದೇನೆ. ಇನ್ಮೇಲೆ ಯಾರಿದ್ದಾರೆ? ನಮ್ಮ ಅಪ್ಪ ಮಾತ್ರ ಇದ್ದಾರೆ. ನೋಡ್ತಾ ಇರೋದು ಶಿವಬಾಬಾ, ಮಾತಾಡ್ತಾ ಇರೋದು ಶಿವಬಾಬಾ, ಯೋಚನೆ ಮಾಡ್ತಾ ಇರೋದು ಶಿವಬಾಬಾ, ಜ್ಞಾನ ಹೇಳ್ತಾ ಇರೋದು ಶಿವಬಾಬಾ. ಹೀಗೆ ಮಾನಸಿಕವಾಗಿ ಭ್ರಕುಟಿಯಲ್ಲಿ ಬಾಬನನ್ನ ಕುಳಿಸುವಂತ ಒಂದು ಪ್ರಕ್ರಿಯೆ, ವಿಧಿವಿಧಾನ, ಪ್ರಾಕ್ಟೀಸ್ ಅನ್ನ ಮಾಡಿ ಸಫಲತಾ ಮೂರ್ತಿಗಳಾಗಿ ಯಾರಿಗೆಷ್ಟು ಬೇಕು, ಏನು ಬೇಕು ಅದನ್ನು ಭಗವಂತ ಕೊಡ್ತಾರೆ. ಆದರೆ ಅದು ಕೊಡಬೇಕಾದ್ರೆ ಸಫಲತೆ ಆಗಿದೆಯೋ ಇಲ್ಲೋ? ಸಫಲತೆ ಅಂತಂದ್ರೆ ಏನು? ಆತ್ಮ ಮಾಡಿರುವಂತ ಕರ್ಮದ ಫಲ ಆತ್ಮನಿಗೆ ಖುಷಿ ಕೊಡಬೇಕು. ನೀವು ಮಾಡುವಂತ ಕರ್ಮ ಯಾರ ಪ್ರತಿ ಮಾಡಿದಾರೋ ಅವರಿಗೂ ಕೂಡ ಖುಷಿ ಕೊಡಬೇಕು, ಅವರಿಗೂ ಆನಂದ ಕೊಡಬೇಕಾಗ್ತದೆ. ಹಾಗೆ ಆದ್ಮೇಲೆ ಪ್ರಪಂಚಕ್ಕೆ ಖುಷಿ ಕೊಡೋದು ಯಾವಾಗ? ಖುಷಿ ಸಿಗೋದು ಯಾವಾಗ? ಯಾವಾಗ? ಭಗವಂತ ನಿಮ್ಮ ಮೂಲಕ ಕರ್ಮ ಮಾಡಿದಾಗ ಮಾತ್ರ. ಪರಂಧಾಮದಿಂದ ಬಂದ್ರಿ, ಸತ್ಯುಗದಿಂದ ಕಲಿಯುಗದವರೆಗೂ ಕೂಡ ಕರ್ಮ ಮಾಡ್ತಾ ಬಂದ್ರಿ. ಸಫಲತೆ ಆಯ್ತೋ ಆಗಿಲ್ವೋ? ಆಗಿಲ್ಲ. ಆಗಿಲ್ಲ. ಕೆಳಗಡೆ ಇಳಿತಾ ಬಂದ್ವಲ್ವಾ? ಸಫಲತೆ ಆಗಿದ್ರೆ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಿತ್ತು ತಾನೆ. ಜಮಾ ಆಗಿಲ್ಲ, ಮೈನಸ್ ಆಯ್ತು ಅಂತಂದ್ರೆ ಏನಾಯ್ತು? ಅಸಫಲ ಆಯ್ತು ಅಂತ ಅಲ್ವಾ ಲೆಕ್ಕ? ಅಂದ್ರೆ ಇದರಲ್ಲಿ ಏನು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಂತಂದ್ರೆ, ಮನುಷ್ಯಾತ್ಮ ಯಾವುದೇ ಆತ್ಮ ಇರ್ಲಿ, ಧರ್ಮಾತ್ಮನೇ ಇರ್ಲಿ, ದೇವಾತ್ಮನೇ ಇರ್ಲಿ, ಈ ಪ್ರಪಂಚದಲ್ಲಿ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು, ವಿಶ್ವ ಪರಿವರ್ತನೆ ಆಗ್ಬೇಕು, ಉನ್ನತ ಕಡೆಗೆ ಹೋಗ್ಬೇಕು ಅಂತಂದ್ರೆ ಪರಮಾತ್ಮನ ಶಕ್ತಿಯಿಂದ, ಪರಮಾತ್ಮನ ಆಸ್ತಿಯಿಂದ, ಭಗವಂತನ ಗುಣಗಳಿಂದ ಮಾತ್ರ ಸಾಧ್ಯ. ಕೊಡುವಂತ ಶಕ್ತಿ ಪರಮಾತ್ಮನಲ್ಲಿದೆ, ನಾವು ಸಾಧನ ಅಷ್ಟೇನೆ. ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳಿದ್ರು ನಿನ್ನೆ ಮನೆಯಲ್ಲಿ, ನಿನ್ನ ಮುರಳಿಯಲ್ಲಿ, ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಾಣ ಭಾವ, ನಿರ್ವಾಣ ಸ್ಥಿತಿ, ಇದು ಯಾರು ನಾಲ್ಕನ್ನ ಕಾರ್ಯದಲ್ಲಿ ತರ್ತಾರೋ ಅವರ ಪುರುಷಾರ್ಥ ತೀವ್ರವಾಗಿರ್ತದೆ. ಪುರುಷ ಅರ್ಥ ಅಂತಂದ್ರೆ ಆತ್ಮನ ಉದ್ಧಾರಕ್ಕೋಸ್ಕರ, ಆತ್ಮನ ಅಕೌಂಟಿಗೋಸ್ಕರ, ಆತ್ಮನ ಸಂಪಾದನೆಗೋಸ್ಕರ, ಆತ್ಮದ ಸ್ವಚ್ಛತೆಗೋಸ್ಕರ, ಶರೀರಕ್ಕೋಸ್ಕರ ಅಲ್ಲ. ಮೊದಲನೇ ಬಾಬಾ ಹೇಳಿದ್ರು ನಿಮಿತ್ತ, ನಾನು ಸಾಧನ ಅಷ್ಟೇ. ಆದ್ಮೇಲೆ ಸಾಧನ ಜಡನೋ ಚೈತನ್ಯನೋ? ಜಡ. ಅಲ್ವಾ? ಕೈ ಜಡ, ಆತ್ಮ ಸಾಧನ ಚೈತನ್ಯ. ಹಾಗೆ ಆತ್ಮ ಇವತ್ತು ಚೈತನ್ಯವಾಗಿದ್ರೂ ಕೂಡ ನಮ್ಮ ಮೂಲಕ ಈಶ್ವರ್ಯ ಕಾರ್ಯವನ್ನ ಮಾಡಬೇಕಾದ್ರೆ ನಾನು ಜಡವಾಗಿರಬೇಕು. ಅವನ ಕಾರ್ಯದಲ್ಲಿ ನಾನು ಮಧ್ಯದಲ್ಲಿ ಮೂಗು ತೋರಿಸಬಾರ್ದು.
ಎಲ್ಲಿ ನಮ್ಮನ್ನ ಭಗವಂತ ಕರ್ಕೊಂಡು ಹೋದ್ರೂ ಕೂಡ ಅಲ್ಲಿ ನಮ್ಮ ತನು ಮನವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ತಾನು ಕೇವಲ ಸಾಧನ ನಿಮಿತ್ತ ಅಷ್ಟೇ ಮಾಡುವಂತರು ಭಗವಂತ. ಎರಡನೇದು ಮಾತಾಡ್ತಾರೆ ನಿರ್ಮಾಣ. ನಿರ್ಮಾಣ ಅಂತಂದ್ರೆ ನಾನು ಮಾಡದೆ ಇಳುವಂತ ಮಾನ ಗೌರವವನ್ನ ನೀನು ನಿರೀಕ್ಷೆ ಮಾಡಕೂಡದು, ಯಾಕಂದ್ರೆ ನೀನು ಮಾಡಿಲ್ಲ. ನಾನು ಮಾಡದ ತಾನೆ, ಮಾಡಿರೋದು ಯಾರು? ಬಾಬಾ. ಅದಕ್ಕೆ ಮೊದಲು ನಿಮಿತ್ತ, ಎರಡನೇದು ನಿರ್ಮಾಣ. ಮಾನವನ್ನ, ಗೌರವವನ್ನ, ಹಣವನ್ನ, ಹೆಸರನ್ನ, ಗಾಯನವನ್ನ, ಸನ್ಮಾನವನ್ನ ನೀನು ಮಾನಸಿಕವಾಗಿ ಸ್ಥೂಲವಾಗಿ ಸ್ವೀಕಾರ ಮಾಡಬಾರದು. ಯಾರಾದ್ರೂ ಕೊಟ್ಟಿದ್ದಾರೆ ಅಂತದಕ್ಕೆ ಯಾರು ನಿಮಿತ್ತವಾಗಿದ್ದಾರೋ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಯಾರು ನಿಮಿತ್ತ ಅದಕ್ಕೆ? ಶಿವ ಬಾಬಾ, ಬ್ರಹ್ಮ ಬಾಬಾ ಅಲ್ವಾ? ಅವರಿಗೆ ಆ ಒಂದು ಕರ್ಮದ ಫಲವನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕೆ ಹೊರತು ನೀವು ಸ್ವೀಕಾರ ಮಾಡಬಾರ್ದು. ಮೂರನೇದು ನಿರ್ಮಾಣ ಭಾವ. ನೀವೇನು ಆ ಸೇವೆಗೆ ನಿಮಿತ್ತರಾಗ್ತಿರೋ ಅದು ಬೇರೆಯವ್ರನ್ನ ನಿರ್ಮಾಣ ಮಾಡೋದಿರ್ಬೇಕೆ ಹೊರತು ಅವ್ರ ಕಾಲು ಎಳೆಯೋದಾಗ್ಲಿ, ಅವ್ರನ್ನ ಹಿಂದೆ ಎಳ್ಕೊಳ್ಳೋದಾಗ್ಲಿ, ಅವ್ರಿಗೆ ಹಿಂಗೆ ಆಗ್ಬೇಕು, ಅವ್ರ ಕಾಲು ಮುರಿದೋಗ್ಬಿಡ್ಲಿ, ಅವ್ರ ಆಕ್ಸಿಡೆಂಟ್ ಆಗ್ಬಿಡ್ಲಿ, ಅವ್ರು ನಮ್ಗೆ ಬೈದರಲ್ಲ ಅಂತ ಅವ್ರಿಗೆ ನೆಗೆಟಿವ್ ಸಂಕಲ್ಪಗಳನ್ನ ಮಾಡಬಾರದು. ನಿರ್ಮಾಣ ಅಂದ್ರೆ ಕನ್ಸ್ಟ್ರಕ್ಷನ್, ಕಟ್ಟೋದು ಅಂತ, ಕಟ್ಟಡ. ಅದನ್ನು ಬೀಳಿಸಾಗೋದಕ್ಕೆ ವಿನಾಶ ಅಂತ ಹೇಳ್ತಾರೆ. ಬೇರೆಯವ್ರನ್ನ ತುಳಿಲಿಕ್ಕೆ, ಬೇರೆಯವರ ಹೊಟ್ಟೆ ಕಿಚ್ಚಿಗೆ, ಬೇರೆಯವರ ಕಾಲು ಎಳೆಯೋದಕ್ಕೆ, ಅವನ್ನ ಸರ್ವನಾಶ ಮಾಡಲಿಕ್ಕೆ ನೀವು ಈಶ್ವರನನ್ನು ಉಪಯೋಗ ಮಾಡಬಾರದು. ಈಶ್ವರಿಯ ಶಕ್ತಿಯನ್ನ, ಗುಣವನ್ನ, ಧನವನ್ನ ಉಪಯೋಗ ಮಾಡಬಾರ್ದು, ಸಮಯವನ್ನ. ನಿಮ್ಮ ಉದ್ದೇಶ ಏನಿದೆ? ನಿಮ್ಗೆ ಅಪಕಾರ ಮಾಡಿದವರನ್ನು ಕೂಡ ಉಪಕಾರ ಮಾಡುವಂತ ಒಂದು ಉದ್ದೇಶ, ಗುರಿ, ಲಕ್ಷ್ಯ ಇರಬೇಕು ಆತ್ಮೀಯರೇ. ಆವಾಗ ಮಾತ್ರ ನೀವು ಭಗವಂತನ ಎದುರುಗಡೆಗೆ ಸಮರ್ಪಣೆ ಆಗ್ಲಿಕ್ಕೆ ಸಾಧ್ಯ, ಭಗವಂತ ನಿಮ್ಮನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಮುಂದೆ ಬಾಬಾ ಹೇಳ್ತಾರೆ ನಿರ್ವಾಣ. ಈ ಕಾರ್ಯಕ್ಕೆ ನೀನೇನು ಮಾತಾಡೋದು ಬೇಡ, ನಿನ್ನ ಹತ್ರ ನೀನು ಮಾತಾಡೋದು ಬೇಡ, ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ಭಗವಂತನ ಹತ್ರ ಮಾತಾಡೋದು. ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡು ನೋಡೋಣ. ನಿರ್ವಾಣ, ಶಾಂತ. ನಾನು ಯಾರಿಗೆ ಏನು ಕೊಡ್ಬೇಕು ನಾನು ಕೊಡ್ತಾ ಹೋಗ್ತೀನಿ, ಸುಮ್ಮನೆ ಕುತ್ಕೊಂಡೇನು. ಅಂದ್ರೆ ಒಂದು ಮಗು ತಾಯಿಯ ಮಡಿಲಲ್ಲಿ ಕುತ್ಕೊಂಡಿದೆ, ಅಮ್ಮ ಏನೋ ಕೈಯಲ್ಲಿ ಕೊಡ್ತಾ ಇದ್ದಾರೆ, ಅದನ್ನ ಯಾರು ಎದುರುಗಡೆ ಬಂದಿರೋ ಕೊಡ್ತಾ ಹೋಗೋದದು. ಅದಕ್ಕೆ ಏನು ಹೆಸರು ಹೇಳ್ತಾರೆ, ಅದು ಎಷ್ಟು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಎದುರುಗಡೆ ಏನು ಕೇಳಿದ್ದಾರೆ, ಅದು ಎಲ್ಲಿಂದ ರೆಡಿ ಆಯ್ತು, ಅದನ್ನ ಯಾವುದಕ್ಕೆ ಉಪಯೋಗ ಮಾಡ್ತಾರೆ, ಅದು ನಿನಗೆ ಬೇಡ. ನಾನು ಏನು ಕೊಡ್ತೇನೋ ನಿನ್ನ ಕೈಯಲ್ಲಿ ಅದನ್ನು ಎದುರುಗಡೆ ಕೊಡೋದಷ್ಟೇ ಕೆಲಸ ನಿಮಗೆ. ಹಾಗೆ ನಮ್ಮ ಈ ಒಂದು 2025ನೇ ಇಸವಿಯಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಭಗವಂತ ನನ್ನ ಮನಸ್ಸಿನ ಮೂಲಕ, ತನುವಿನ ಮೂಲಕ ಏನು ಕೊಡ್ತಾ ಇದ್ದಾರೋ ಅದರ ಅನುಭವವನ್ನ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯ ಅನುಭವವನ್ನ ಪ್ರತಿ ಕ್ಷಣದಲ್ಲಿ, ಪ್ರತಿ ಸ್ಥಳದಲ್ಲಿ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಅದು ಆಗ್ಬೇಕು ಅಂತಂದ್ರೆ ನೀವು ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಆಗ್ಬೇಕು? ಸಮರ್ಪಣೆ. ಬಾಬಾ ಹೇಳ್ತಾರೆ ಸಮರ್ಪಣೆ ಮುಂದಿನ ಅಂತ ಬಲಿಹಾರಿ. ಬಲಿಹಾರಿ ಅಂತಂದ್ರೆ ಏನು? ನನ್ನ ಜೀವನವನ್ನ ನಾನು ಸಮರ್ಪಣೆ ಮಾಡಿದಾಗ ನನ್ನ ಜೀವನ ಅಲ್ಲಿ ಅಂತ್ಯ ಆಯ್ತು, ಮುಂದಿನ ಜೀವನ ಆರಂಭ ಆಯ್ತು ಅಲ್ವಾ? ಕುರಿಯನ್ನ, ಕೋಳಿಯನ್ನು ತಲೆ ಕಡ್ದಾಗ ಅದ್ರ ಜೀವನ ಅಂತ್ಯ ಆಯ್ತು, ಆಗಿಲ್ವೋ? ಆಯ್ತು. ಅಂತ್ಯವಾದಾಗ ಆ ಆತ್ಮ ಬೇರೆ ಶರೀರವನ್ನ ಪ್ರವೇಶ ಮಾಡ್ಬಿಟ್ಟು ಹೊಸ ಜೀವನವನ್ನ ಆರಂಭ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಜೀತೆ ಜೀವನ, ಜೀವಂತವಾಗ್ಬಿಟ್ಟು ಸಾಯುವಂಥದ್ದು. ಶರೀರ ಇರ್ತದೆ, ಪ್ರಪಂಚದಲ್ಲಿ ಇರ್ತೀವಿ, ಅದು ನನಗೋಸ್ಕರ ನಾನು ಜೀವನವನ್ನ ಮಾಡೋದಿಲ್ಲ. ಮಹಿಳೆಯರಿಗೆ ಅನುಭವ ಇದೆ. ಮದುವೆ ಮಾಡಿ ಕೊಟ್ಟ ಮೇಲೆ ನಾವು ಎಷ್ಟೋ ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ತ್ಯಾಗ ಮಾಡ್ಬೇಕಾಗ್ತದೆ. ನೀವು ಪತಿ ಮನೆಗೆ ಬಂದಾಗ ನಿಮ್ಗೆ ಯಾವ್ದೋ ಡ್ರೆಸ್ ಹಾಕೊಳ್ಬೇಕು ಅಂತ ಇಷ್ಟ ಇರ್ತದೆ, ಹಂಗ ಆಗೋದಿಲ್ಲ. ಪತಿ ಹೇಳ್ದಂಗ ಹಾಕೊಳ್ಬೇಕು. ಯಾವ್ದೋ ಆಹಾರ ತಿನ್ಬೇಕು ಅಂತ ಅನ್ಸತ್ತೆ, ಆಗೋದಿಲ್ಲ, ಅವ್ರು ಹೇಳ್ದಂಗ ಮಾಡ್ಬೇಕು. ತವರು ಮನೆಗೆ ಹೋಗ್ಬೇಕು, ಇರ್ಬೇಕು ಅಂತ ಅನ್ಸತ್ತೆ, ಆಗೋದಿಲ್ಲ, ಅವ್ರು ಪರ್ಮಿಷನ್ ಕೊಟ್ರೆ ಮಾತ್ರ ಹೋಗ್ಬೇಕು. ಅದು ತಾನೇ? ಇಂಥವರನ್ನ ಮದುವೆ ಆಗಿದ್ದೀರಿ ಅಂತಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ. ಅದು ಇವಾಗ ಉಲ್ಟಾನು ಆಗಿದೆ ಬಿಡಿ, ಪತ್ನಿ ಹೇಳ್ದಂಗ್ಲೂ ಪತಿ ಕೇಳಬೇಕಾಗತ್ತೆ. ಇರ್ಲಿ ಆ ವಿಷಯ ಅಲ್ವಾ? ಅದೇ ಭಗವಂತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಜೀವನವನ್ನ ಪತಿ ಪರಮೇಶ್ವರನಿಗೆ ನಾವು ಸಮರ್ಪಣೆ ಮಾಡಿದಾಗ ಮುಂದೆ ನನ್ನ ಜೀವನಕ್ಕೆ ಸಂಪೂರ್ಣ ಜವಾಬ್ದಾರಿ ಯಾರು? ಪರಮಾತ್ಮ. ಪರಮಾತ್ಮ. ಆ ರೀತಿ ನೀವು ಭಗವಂತನಿಗೆ ಬಲಿಹಾರಿ ಆಗಿದ್ದೀರಾ. ಇಲ್ಲಿ ಮಾನಸಿಕವಾಗಿ ನಿಮ್ಮ ಜೀವನವನ್ನೇನು ಸಮರ್ಪಣೆ ಮಾಡಿದಿರೋ ಅದರ ನೆನಪಿನಾರ್ಥವಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಏನ್ ಮಾಡ್ತಾರೆ? ದೇವರಿಗೆ ಕುರಿಯನ್ನ, ಕೋಳಿಯನ್ನ, ಪ್ರಾಣಿಗಳನ್ನ ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಹಾಗೆ ಆಹಾರವನ್ನು ಕೂಡ ಬಲಿ ಕೊಡ್ತಾರೆ. ಇಲ್ಲಿ ಆಹಾರ ಯಾವುದು ಅಂತಂದ್ರೆ
ಪ್ರತಿದಿನ ನಾವು ಆತ್ಮಕ್ಕೆ ಸ್ವೀಕಾರ ಮಾಡುವಂತ ಸಂಕಲ್ಪದ ಆಹಾರ. ರೀಸೆಂಟ್ ಆಗಿ ಮುರಳಿಗಳಲ್ಲಿ ಬಾಬಾ ಹೇಳ್ತಿರಲ್ಲ, ಸಂಕಲ್ಪವನ್ನು ನನಗೆ ಒಪ್ಪಿಸಿಬಿಡಿ, ಆತ್ಮಕ್ಕೆ ಕೊಡುವಂತ ಆಹಾರ. ಆತ್ಮೀರಿ, ನಾವೆಂತ ಬುದ್ಧುಗಳು ಅಂತಂದ್ರೆ, ಬಾಬಾ ಎಲ್ಲ ಹೇಳೋದು ಆತ್ಮಕ್ಕೆ, ನಾವೆಲ್ಲ ಜೋಡಣೆ ಮಾಡೋದು ಶರೀರಕ್ಕೆ. ನಿಮ್ಮ ಶರೀರವನ್ನು ಸಮರ್ಪಣೆ ಮಾಡುವಂಥದ್ದು ಯಾವುದೋ ಶರೀರವನ್ನು ತಂದ್ಬಿಟ್ಟು ಕುರಿ ಕೂಳಿ ಕಡ್ದಾಕ್ಬಿಟ್ರಿ, ಸರಿನಾ? ಆತ್ಮದ ಆಹಾರ ನನಗೂ ಕೊಡು, ಸಂಕಲ್ಪ ಕೊಡು ಅಂತಂದ್ರೆ ನಾವು ಶರೀರಕ್ಕೆ ತಿನ್ನುವಂತ ಆಹಾರವನ್ನ ಏನ್ ಮಾಡಿದ್ವಿ, ಅವನಿಗೆ ಕೊಟ್ವಿ. ಮಾನಸಿಕವಾಗಿ ಉಪವಾಸ, ಭಗವಂತನ ಹತ್ತಿರದಲ್ಲಿ ವಾಸ ಮಾಡುವಂತಂದ್ರೆ ಶರೀರಕ್ಕೆ ಊಟ ಕೊಡೋದನ್ನ ನಿಲ್ಲಿಸ್ಬಿಟ್ವಿ. ಭಗವಂತ ಏನ್ ಹೇಳ್ತಾರೆ, ಮನಸ್ಸಿಗೆ ಸಂಕಲ್ಪ ಬೇಡ, ಯೋಚನೆ ಬೇಡ, ಚಿಂತೆ ಬೇಡ, ಸುಮ್ಮನೆ ಕೂತ್ಕೋ ಅಂತಂದ್ರು. ಓಕೆ, ನಾವೇನ್ ಮಾಡಿದ್ವಿ, ಶರೀರಕ್ಕೆ ಅನ್ನ ಇಲ್ಲ, ನೀರಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಯಾವ್ದನ್ನು ಉಪವಾಸ ಮಾಡ್ತಿರೋ ಬೆಳಗಿನ ಸಾಯಂಕಾಲವರೆಗೂ ಇವತ್ತೇನೂ ತಿಂದಿಲ್ಲ, ಇವತ್ತೇನೂ ತಿಂದಿಲ್ಲ, ಇವತ್ತೇನೂ ತಿಂದಿಲ್ಲ. ಬಾಬನ್ ಮಕ್ಕಳಿಗೆ ತುಂಬಾ ಹೊಟ್ಟೆ ಹಸುವಾಗೋದು ಯಾವಾಗ ಹೇಳಿ? ಶರೀರದ ಹೊಟ್ಟೆಗೆ ತುಂಬಾ ಹಸುವಾಗುವುದು ಯಾವಾಗ ಬಾಬನ ಮಕ್ಕಳಿಗೆ? ಗೊತ್ತಿದೆ ಯಾವಾಗ ಹಸುವಾಗತ್ತೆ ಅಂತ? ಕ್ಲಾಸ್ ಕೇಳಿದಾಗ. ಶರೀರಕ್ಕೆ ನಾನು ಕೇಳಿದ್ದು. ಬಾಬನ ಮಕ್ಕಳಿಗೆ ಶರೀರಕ್ಕೆ ಹೊಟ್ಟೆ ಹಸು ತುಂಬಾ ಆಗೋದು ಯಾವಾಗ? ಪಾರ್ವತಕ್ಕರು ಹೇಳ್ತೀರಾ ಯಾವಾಗ ಅಂತ? ಬಾಬಾ ನಾನು ನೆನಪಿಲ್ದೇ ಇರೋವಾಗ, ಬಾಬಾ ಜೊತೆಯಲ್ಲಿ ಇಲ್ಲ ಅಂದ್ರೆ ಹಸುವಾಗುತ್ತೆ. ಶರೀರಕ್ಕೆ ನಾನು ಕೇಳಿದ್ದು ಬಾಬನ್ ಮನೆಗೆ ಹೋದಾಗಣ್ಣ. ಬಾಬನ್ ಮನೆ ಹೋದಾಗ ಅವ್ರು ಭೋಗ ಕೊಡೋದಿಲ್ಲ ಅಂತ ಹೊಟ್ಟೆ ಹಸುವಾಗತ್ತಾ? ನಾನು ಹೇಳ ಯಾವಾಗಂತ, 18 ಜನವರಿ ದಿನ. ಯಾಕಂದ್ರೆ 18 ಜನವರಿ ದಿನ ಬೆಳಿಗ್ಗೆ ಸೆಂಟರಿಗೆ ಹೋದಾಗ ಅಮೃತ ವೇಳೆ ಹೋಗಿರ್ಬೇಕು, ಸರಿ? ಆ ದಿನ ಹೊಟ್ಟೆ ತುಂಬಾ ತಿಂಡಿ ಕೊಡೋದಿಲ್ಲ, ಹಾಲು ಮತ್ತು ಹಣ್ಣು ಮಾತ್ರ ಕೊಡ್ತಾರೆ. ಹೊಟ್ಟೆ ಅಂತ ತುಂಬೋದಿಲ್ಲ, ಗ್ಯಾರಂಟಿ. ಮನೆಯಲ್ಲಿ ಪೂರಿ ಚಪಾತಿ ಮುದ್ದೆ ತಿನ್ಕೊಂಡು ಬಂದವರಿಗೆ ಇಷ್ಟ ಹಣ್ಣು ಹಾಲು ಕೊಟ್ರೆ ಏನಾಗ್ತದೆ? ಆ ದಿನ ಯೋಗ ಮಾಡೋದನ್ನ ಎಲ್ಲಿಂದ ಮಾಡೋದು? ಹೊಟ್ಟೆ ತುಂಬಿದ್ರೆ ತಾನೇ ಯೋಗ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಹೊಟ್ಟೆ ಹಸು ಬರೋದು ಬಾಬನ ಮಕ್ಕಳಿಗೆ ಯಾವಾಗ ಅಂತಂದ್ರೆ 18 ಜನವರಿ ದಿನ. ಯಾವಾಗ ತಿಂಡಿ ಕೊಡೋದಿಲ್ವಲ್ಲ ಆ ದಿನ. ಲೌಕಿಕದವ್ರಿಗೆ ಹೊಟ್ಟೆ ಹಸು ಬರೋದು ಯಾವಾಗ ಅಂದ್ರೆ ಗ್ರಹಣದ ದಿನ, ಸಂಕಷ್ಟಿಯ ದಿನ. ಯಾವ ದಿನ? ಶರೀರಕ್ಕೂ ಶಿವರಾತ್ರಿ ದಿನ. ಯಾವಾಗ ಶರೀರಕ್ಕೆ ಊಟ ಕೊಡೋದಿಲ್ವಲ್ಲ ಆ ದಿವಸನೇ ಶರೀರದ ಹೊಟ್ಟೆ ಕಡೆನೇ ಗಮನ ಹೋಗ್ತದೆ, ಸರಿನಾ? ನಿಮ್ಗೆ ಚಂದ ನೆನಪು ಬರೋದು ಯಾವಾಗ ಹೇಳಿ? ಚಂದನ್ ನೆನಪು ಬರೋದು ಯಾವಾಗ? ಪ್ರಭಕ್ಕ, ನೀವು ಆನ್ ಮಾಡ್ಬೇಡಿ, ಗುರು ಅಂತ ಸೌಂಡ್ ಬರ್ತದೆ, ಸರಿನಾ? ಚಂದನ್ ನೆನಪು ಬರೋದು ಯಾವಾಗ ನಿಮ್ಗೆ? ಮೋಹನ. ಸಂಕಷ್ಟಿ ಅಲ್ಲ, ಗಣಪತಿ ಹಬ್ಬದ ದಿವಸ, ಗಣೇಶನ ಹಬ್ಬದ ದಿವಸನೇ ಚಂದನ್ ನೆನಪು. ಚಂದನ ನೋಡ್ಬಿಟ್ಟು ಸುಮ್ನೆ ಯಾಕೋರ ಏನೇನೋ ಗುರುವಾರ ಅಂತ ಹೇಳ್ಬೇಡಿ. ಓಕೆ, ಚಂದನ್ ನೆನಪು ಬರೋದು ಯಾವಾಗ ಅಂತ ಹೇಳಿದ್ರೆ ಗಣಪತಿ ಹಬ್ಬದ ದಿವಸ ಚಂದನ್ ನೋಡ್ಬಿಟ್ರೆ ಏನು ಬರ್ತದೆ? ಅಪವಾದ ಬರುತ್ತೆ. ಯಾವ ದಿನ ಯಾವ್ದನ್ನ ಮಾಡಬಾರ್ದು ಅಂತ ಹೇಳ್ತಾರೋ ನಮ್ಗೆ ಅದೇ ದಿನ ಅದೇ ನೆನಪಿಗೆ ಬರ್ತಾ ಇರ್ತದೆ, ಹೌದಲ್ವ? ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಯಾವಾಗ ನಾವು ಬಲಿಹಾರಿ ಕೊಡಬೇಕು ಅಂತ ಅನಿಸಿದಾಗ ಏನಾಗ್ಬಿಡ್ತದೆ? ಬಲಿಹಾರಿ ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಆತ್ಮೀಯರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಒಂದು ಮಾತು ಕೂಡ ಇದೆ. ಕೋಣವನ್ನ, ಕುರಿಯನ್ನ, ಕೋಳಿಯನ್ನ ಬಲಿ ಕೊಟ್ಟಾಗ ಒಂದೇ ಏಟಲ್ಲಿ ಅದು ಬಲಿ ಆದ್ರೆ ಅದು ಭಗವಂತನಿಗೆ ಅರ್ಪಣೆ ಆಯ್ತು ಅಂತ ಲೆಕ್ಕ, ಒಂದೇ ಏಟ. ಹಾಗೆ ಇವತ್ತು 2025ನೇ ಇಸ್ವಿಗೆ ಭಗವಂತ ನಮ್ಗೆ ಈ ಒಂದು ಶಬ್ದವನ್ನ ಕೊಟ್ಟಿದ್ದಾರೆ. ಮಕ್ಕಳೇ, ಬಲಿಹಾರಿ ಆಗುವುದರ ಮೂಲಕ ನೀವೇನ್ ಮಾಡ್ಬೇಕು? ಒಂದು ಭಗವಂತನ ಕೊರಳಿನ ಹಾರವಾಗಿ, ಭಗವಂತನ ಸೌಂದರ್ಯವನ್ನ ಹೆಚ್ಚು ಮಾಡುವಂತವರಾಗಿ, ಮತ್ತು ಭಗವಂತನಿಗೆ ಆಹಾರ ಆಗಿ ನಿಮ್ಮ ಮೂಲಕ ಭಗವಂತ ಬೇರೆಯವರಿಗೆ ಆಹಾರವನ್ನ ಕೊಡ್ತಾರೆ. ಹೀಗೆ ಭಕ್ತರು ಅಥವಾ ಬ್ರಾಹ್ಮಣರು ವಿಶೇಷವಾಗಿ ಅನ್ನವನ್ನು ಮಾಡಿದಾಗ, ಆಹಾರವನ್ನು ರೆಡಿ ಮಾಡಿದಾಗ, ದೇವರ ನೈವೇದ್ಯವನ್ನು ಇಟ್ಟ ಮೇಲೆ ಅದು ಪ್ರಸಾದವಾಗಿ ಭಕ್ತರಿಗೆ ಸಿಗತ್ತೋ, ಅದೇ ರೀತಿ ಸಂಗಮ ಯುಗದಲ್ಲಿ ನಿಮ್ಮ ಸಮಯ, ನಿಮ್ಮ ಸಂಕಲ್ಪ, ನಿಮ್ಮ ಶರೀರ, ನಿಮ್ಮ ಜೀವನ ಭಗವಂತ ಅದನ್ನು ಸ್ವೀಕಾರ ಮಾಡಿದಾಗ ಅದು ನೈವೇದ್ಯವಾಗಿ ಬೇರೆಯವರಿಗೆ ಬಾಬಾ ಹೇಳ್ತಾರೆ ಒಂದೊಂದು ಹನಿ ತೀರ್ಥವಾಗಿ ಅದು ಏನಾಗ್ತದೆ? ಪರಿವರ್ತನೆಯಾಗ್ತದೆ. ಪ್ರಪಂಚದ ಜನ ಒಂದು ಹನಿ ತೀರ್ಥಕ್ಕಾಗಿ ಏನ್ ಮಾಡ್ತಿದ್ದಾರೆ? ಪರಿತಪಿಸ್ತಾ ಇದ್ದಾರೆ. ಅದನ್ನೇ ನಿನ್ನೆ ಮುರಳಿ ಬಾಬಾ ಹೇಳಿದ್ರು ತಾನೆ, ಒಂದು ಹನಿ, ಏಕ ಬೂಂದ್,
ಅದು ಎಲ್ಲಿಂದ ಸಿಗ್ತದೆ ಅಂತಂದ್ರೆ ತೀರ್ಥವನ್ನ ಮಾಡಿ ಭಗವಂತನಿಗೆ ಅದನ್ನೇನು ಸ್ನಾನ ಮಾಡಿ ಅಭಿಷೇಕ ಮಾಡಿರುವಂಥದ್ದಲ್ಲ, ನೀವು ಭಗವಂತನಿಗೆ ಜೀವನವನ್ನ ಕೊಟ್ಟು ನಿಮ್ಮನ್ನ ಭಗವಂತ ಅಷ್ಟು ಶುದ್ಧ ಮಾಡಿ ಸ್ವಚ್ಛ ಮಾಡಿ, ಅಲ್ಲಿ ಒಂದು ಮೂರ್ತಿಯನ್ನ ತೋರಿಸ್ತಾರಲ್ಲ, ಭಗವಂತನಿಗೇನು ಮೂರ್ತಿ ಇಲ್ಲ, ನಿಮ್ಮ ಶರೀರವನ್ನ ಆತ್ಮವನ್ನ ಶುದ್ಧ ಮಾಡಿ ಭಗವಂತನ ಆ ಶಕ್ತಿಗಳನ್ನ ನಿಮ್ಮ ಮೂಲಕ ವಿಶ್ವಕ್ಕೆ, ಪಂಚತತ್ವಗಳಿಗೆ, ಸರ್ವ ಆತ್ಮನಿಗೆ ಕೊಡುವಂತ ಪ್ರಕ್ರಿಯೆನೇ ಈಶ್ವರೀಯ ಸೇವೆ, ವಿಶ್ವ ಪರಿವರ್ತನೆ. ಅದು ಆಗ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ನೀವು ಯಾರಿಗೆ ಬಲಿಹಾರಿ ಆಗ್ಬೇಕೋ? ಶುಭ ಶಿವಬಾಬನಿಗೋ ಪತಿಗೋ? ಲೌಕಿಕ ಶಿವಬಾಬ. ಪತಿಗೋ ಪತ್ನಿಗೋ? ಶಿವ- ಹಣಕ್ಕೋ ಮನೆಗೋ? ಯಾವ್ದಕ್ಕೆ ಬಲಿಹಾರಿ ಆಗ್ಬೇಕು? ಶುಭ ಹಾ ಬಾಬಾ ಏನ್ ಹೇಳ್ತಾರೆ, ಒಂದ್ಸಲ ಕುರಿ ಇದೆಯಲ್ಲ ಅದರ ತಲೆಯನ್ನ ಕಡ್ದು ಬಿಟ್ಟು ಅದನ್ನ ಕೊರಳಿಗೆ ಹಾರ ಅಂತ ಮಾಡಿದಾಗ ಅಲ್ಲಿರುವಂತ ಕುರಿಗಳೆಲ್ಲ ಮೇ ಅಂತ ಹೇಳ್ತಾ ಇರ್ತವೆ. ಅಲ್ವಾ? ಒಂದು ಕುರಿಯನ್ನ ಕಡ್ದು ಅದನ್ನ ಕೊರಳಿನ ಹಾರ ಮಾಡಿಕೊಂಡು ಆ ಹಾರದಲ್ಲಿ ಕುರಿಯ ತಲೆ ಇದ್ದಾಗ ಅಲ್ಲಿರುವಂತ ಎಲ್ಲ ಕುರಿಗಳು ಮೇ 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 ಅಂತ ಹೇಳ್ತಾ ಇರ್ತವೆ. ನಾನು ಹೇಳ್ತಾ ಇರ್ತದ? ಇಲ್ಲ ಆ ಹೇಳಲ್ಲ. ಮತ್ತೆ ಯಾಕೆ ಉತ್ತರ ಹೇಳಿಲ್ಲ? 2 ಸಲ ಹೇಳಿದ್ರು ಕೂಡ ಹಾ ಅಂತ ತಲೆಯೆಲ್ಲ ಆಡಿಸ್ತಿದ್ರಿ. ಒಂದ್ಸಲ ತಲೆ ಕಡ್ತನ ಮ್ಯಾನೂ ಇಲ್ಲ ಬ್ಯಾನೂ ಇಲ್ಲ, ಹೌದು ತಾನೆ? ಅದಕ್ಕಾಗಿ ಬಾಳ್ತಾರೆ, ಒಂದು ಸಲ ಭಗವಂತನಿಗೆ ನೀವು ನಿಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ಮೇಲೆ ಅಲ್ಲಿ ಮ್ಯಾ ಇಲ್ಲ, ಅಲ್ಲಿ ಮೈ ಇಲ್ಲ, ನಿಮ್ಮ ಸಂಪೂರ್ಣ ಶರೀರ ಜೀವನನೂ ಕೂಡ ಭಗವಂತನಿಗೆ ಏನಾಗ್ಬಿಡ್ತದೆ, ಅರ್ಪಣೆ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಿರ್ಣಯ ನಿರ್ಧಾರ ಯಾರ್ದು? ಹಾಗಿದ್ರೆ ಆದ್ಮೇಲೆ ಪ್ರಪಂಚದಲ್ಲಿ ನಿಮಗೆ ತುಂಬಾ ನಂಬಿಕೆ ವಿಶ್ವಾಸ ಇರೋದು ಯಾರ ಮೇಲೆ? ಬಾಬನ ಮೇಲೆ ಪಕ್ಕಾ? ಪಕ್ಕ. ಗ್ಯಾರಂಟಿ? 100%? ಈಗ ನೀವು ಬಲಿಹಾರಿಗಳಾದಾಗ ನಿಮ್ಮನ್ನ ಭಗವಂತ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ ಅಂತ ನಂಬಿಕೆ ವಿಶ್ವಾಸ ಇದೆಯಾ? ಇದೆ. ಪಕ್ಕಾ? ಪಕ್ಕ. ಗ್ಯಾರಂಟಿ? ಹ್ಮ್ ಅದಕ್ಕಾಗಿ ಬಾಬನ ಮೇಲೆ ಬಟ್ಟಿ ಇದ್ರು ಬಿಟ್ಬಿಟ್ಟು ಮದುವೆ ಮನೆಗೆ ಹೋಗ್ತೀವಿ. ಅಣ್ಣವ್ರು ಏನ್ ಮಾಡೋದು, ಎಂಗೇಜ್ಮೆಂಟ್ ಇದೆಯಲ್ವಾ, ಮದ್ವೆ ಇದೆಯಲ್ವಾ, ನಮ್ಗೆ ಬಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಗೊತ್ತಾಗ್ತದೆ ಬಲಿಹಾರಿ ಎಷ್ಟಕ್ಕೆ ಅಂತ. ಬಾಯಲ್ಲಿ ಬಲಿಹಾರಿ ಅಲ್ಲ ಆತ್ಮೇಲೆ, ವಾಸ್ತವಿಕವಾಗಿ ಬಲಿಹಾರಿ ಆಗ್ಬೇಕು. ನಾವು ಯಾವ ಕಾರ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀವಿ, ಯಾವುದ ಕಡೆ ಗಮನವನ್ನ ಕೊಡ್ತಿದ್ದೀವಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಬಲಿ ಆಹಾರಿ ಅಂತಂದ್ರೆ ನಾನು ಈಶ್ವರನ ಕೈಯಲ್ಲಿ ಆಹಾರ ಆಗ್ಬೇಕು, ನನ್ನನ್ನ ಭಗವಂತ ಸ್ವೀಕಾರ ಮಾಡಿ ನನ್ನ ಮೂಲಕ ಆಹಾರವನ್ನ ರೆಡಿ ಮಾಡಿ ವಿಶ್ವದ ಸರ್ವರಿಗೂ ಆಹಾರವನ್ನ ಕೊಟ್ಟು ಅವರೆಲ್ಲರ ಮನಸ್ಸಿನ ಮತ್ತು ಶಾರೀರಿಕವಾದಂತಹ ಮತ್ತು ಪ್ರಪಂಚದ ಪ್ರತಿಯೊಂದು ಕಣಗಳಿಗೂ ಕೂಡ ಭಗವಂತನ ಆಹಾರ ಏನಾಗ್ಬೇಕು, ತಲುಪಬೇಕು ಅಲ್ವಾ? ಅದಕ್ಕೆ ನಾನು ನಿಮಿತ್ತನಾಗ್ಬೇಕು. ಅದಾಗ್ಬೇಕು ಅಂದ್ರೆ ಸದಾಕಾಲ ನಾವೆಲ್ಲಿರ್ಬೇಕು? ಕೊರಳಲ್ಲಿ ಅವನ ಕೊರಳಿನ ಹಾರವಾಗಿರಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಮೊದಲು ಆತ್ಮವನ್ನ ಸಮರ್ಪಣೆ ಮಾಡ್ತಾರೋ ರುದ್ರಮಾಲೆ, ಶರೀರವನ್ನ ಭಗವಂತನಿಗೆ ಕೊಡ್ತಾರೋ ರುಂಡಮಾಲೆ, ಓಕೆ, ಅವನನ್ನ ಭಗವಂತ ಉಪಯೋಗ ಮಾಡಿದಾಗ ವಿಷ್ಣುವಿನ ಮಾಲೆ, ಉಪಯೋಗ ಮಾಡಿ ಫಲ ಆತ್ಮಗಳಿಗೆ ಸಿಕ್ಕಿದಾಗ ವಿಜಯದ ಮಾಲೆ. ವಿಜಯ ಸಿಗಬೇಕು ಅಂತಂದ್ರೆ ಆತ್ಮ ಸಹಿತ ಶರೀರ ಸಹಿತ ಸಮರ್ಪಣೆ ಆಗ್ಬೇಕು, ಭಗವಂತ ಅದನ್ನು ಉಪಯೋಗ ಮಾಡಬೇಕು. ಆಮೇಲೆನೆ ಆತ್ಮೀಯರೇ ನಿಮ್ಗೆ ವಿಜಯ ಹೇಳುವಂಥದ್ದು ಸಿಗತ್ತೆ. ಅದಾಗ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಪ್ರತಿಯೊಂದು ಕ್ಷಣ ನಾವು ಬಲಿಹಾರಿ ಆಗ್ಬೇಕು. ಆತ್ಮೀಯರೇ, ನಾವು ಬಾಬನ ಮಕ್ಕಳು ಬಲಿಹಾರಿ ಆಗ್ತೀವಿ ಯಾವಾಗ ಗೊತ್ತಾ? ಯಾವಾಗ ಯಾವಾಗ? ಬಾಬನ ಮನೆಗೆ ಹೋದಾಗ. ಸಂಕಟ ಬಂದಾಗ ವೆಂಕಟರಮಣ. ಯಾವಾಗ ಕಷ್ಟ ಬರ್ತದೆ ಅವಾಗ ಅಮೃತ ವೇಳೆನೂ ನೆನಪು ಬರ್ತದೆ, ಬಾಬನ ಮನೆಯೂ ನೆನಪು ಬರ್ತದೆ. ಕಷ್ಟ ಬಂದಾಗ ಮಾತ್ರ ಬಾಬಾ ನಿಂದು 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 ನಿಂದು. ಸುಖ ಬಂತು ಅಂತಂದಾಗೆಲ್ಲ ನಂದು 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 ನಂದು. ಹಾಗಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಭಗವಂತನಿಗೆ ಸಮರ್ಪಣೆ ಆದಾಗ ನಿಮ್ಗೆ ಕಷ್ಟ ಅಂತ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ತಾಯಿ ಮಗು ಕಷ್ಟ ಕೊಡ್ತಾರ?
ಇಲ್ಲ ಕೊಡಬೇಕು ಅಂತ ಮನೋಸ್ಥಿತಿ ತಾಯಿಗೆ ಇರತ್ತಾ? ಇಲ್ಲ ಮೊದ್ಲು ತಾಯಿ ಊಟ ಮಾಡ್ತಾಳೋ ಮಕ್ಕಳಿಗೆ ತಿನ್ನಿಸ್ತಾಳೋ? ಮಕ್ಕಳಿಗೆ ತಿನ್ನಿಸ್ತಾರೆ. ಮೊದಲು ಪಾಲನೆ ಮಕ್ಕಳಿಗೆ ಮಾಡ್ತಾಳೋ ಮೊದಲು ತಾನು ಮಾಡ್ಕೊಳ್ತಾಳೋ? ಮಕ್ಕಳಿಗೆ ಮಾಡ್ತಾರೆ. ಆ ರೀತಿ ತಾಯಿಯ ಪಾಲನೆಯ ಅನುಭವವನ್ನ ಮಾಡಿ. ಇದೇ ನಿಜವಾದಂತ ಸಂಗಮ ಯುಗ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ನೀವು ಸಫಲರಾಗಬೇಕು, ಸಫಲತಾ ಮೂರ್ತಿಗಳಾಗಬೇಕು. ಭಗವಂತ ಹೇಳಿರುವಂತ ರೀತಿಯಲ್ಲಿ ನಿಮ್ಮ ಪ್ರತಿ ಶ್ವಾಸನೂ ಕೂಡ ಸಂಪನ್ನವಾಗಬೇಕು, ಸಂಪೂರ್ಣವಾಗಿ ಉಪಯೋಗ ಆಗಬೇಕು ಅಂತಂದ್ರೆ ನೀವೇನಾಗಬೇಕು? ಭಗವಂತನಿಗೆ ಬಲಿಯಾರಿ. ಹಂಗಂತ ನೀವು ಇವತ್ತೇನೆ ಟ್ರೈನ್ ಟಿಕೆಟ್ ತಗೊಂಡ್ಬಿಟ್ಟು ಮೌಂಟ್ ಆಬುಗೆ ಹೋಗ್ಬೇಕು ಅಂತ ಏನಿಲ್ಲ. ಇರುವಂತ ಸ್ಥಳದಲ್ಲಿ ಇರಿ. ಪ್ರತಿ ಕ್ಷಣ ನಿಮ್ಮ ಜೀವನ ಯಾರಿಗೋಸ್ಕರ? ಪರಮಾತ್ಮನಿಗೋಸ್ಕರ. ಅದಕ್ಕೆ ಮಾಡ್ತಾರೆ ಆ ಸಫಲತೆಯ ಒಂದೊಂದು ಸೆಕೆಂಡಲ್ಲೂ ಕೂಡ ಪುರುಷಾರ್ಥದ ಸಂಪಾದನೆಯ ನೆಕ್ಸ್ಟ್ ಸ್ಟೇಜಿನ ಅನುಭವ ಆಗ್ತಾ ಇದೆಯಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ತಾ ಇರಿ. ಆವಾಗ ನಿಮ್ಮನ್ನ ಭಗವಂತ ಮೂರ್ತಿಯಾಗಿ ಪರಿವರ್ತನೆ ಮಾಡ್ತಾರೆ. ಮೂರ್ತಿ ಜಡನೋ ಚೈತನ್ಯನೋ? ಜಡ ಅಲ್ವಾ? ಆದ್ರೂ ಕೂಡ ಭಕ್ತರ ಇಷ್ಟ ಪೂರ್ಣವಾಗತ್ತಲ್ವಾ? ಮೂರ್ತಿ ಸಾಧನ. ಹಾಗೆ ನೀವು ಕೂಡ ಏನಾಗ್ಬೇಕು? ಸಾಧು. ಭಗವಂತನ ಕೈಯಲ್ಲಿ ಮೂರ್ತಿ ಆಗ್ಬೇಕು ಹೊರತು ಯಾವುದೇ ಫಿಲ್ಮ್ ಆಕ್ಟರ್ ಮೂರ್ತಿ ಆಗ್ಲಿ, ರಾಜಕೀಯ ನಾಯಕರ ಮೂರ್ತಿ ಆಗ್ಬಾರ್ದು. ಯಾವ ಮೂರ್ತಿ ಆಗ್ಬೇಕು? ದೇವತಾ ಮೂರ್ತಿ ಆಗ್ಬೇಕಾಗ್ತದೆ, ಚೈತನ್ಯ ಮೂರ್ತಿಗಳು ಆಗ್ಬೇಕಾಗ್ತದೆ. ಸರಿನಾ? ಅದಕ್ಕಾಗಿ ಬಲಿಹಾರಿ ಎಂದು 2 ಅರ್ಥ. ಒಂದು, ಭಗವಂತನ ಕೈಯಲ್ಲಿ ಆಹಾರ ಆಗಿ ಅವನಿಂದ ಅದನ್ನು ನೈವೇದ್ಯ ಮಾಡಿಸ್ಕೊಂಡು ಆ ನೈವೇದ್ಯ ವಿಶ್ವದ ಎಲ್ಲರಿಗೂ ಕೂಡ ಆಹಾರದ ರೂಪದಲ್ಲಿ ಕೊಟ್ಟು ಅವರ ಒಂದು ಬಾಯಾರಿಕೆಯನ್ನ, ಹೊಟ್ಟೆ ಹಸುವನ್ನ ಏನ್ ಮಾಡುವಂಥದ್ದು? ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡುವಂತ ಬಲಿಹಾರಿಗಳಾಗಬೇಕಾಗ್ತದೆ. 2ನೇದು, ಭಗವಂತನ ಕೊರಳಿನ ಹಾರವಾಗಿ ಭಗವಂತನಿಗೆ ಸುಂದರವಾದಂತ ಒಂದು ಸೌಂದರ್ಯದ ಒಂದು ಸಾಧನವಾಗಬೇಕಾಗ್ತದೆ. ಭಗವಂತ ಹೃದಯ ಸಿಂಹಾಸನದ ಹಾರಿಯಲ್ಲಿ ಇರಬೇಕಾಗ್ತದೆ. ಇದು ಬಲಿಹಾರಿ ಶಬ್ದದ ಅರ್ಥ. ಓಕೆ, ಓಂ ಶಾಂತಿ. ಇದರ ಬಗ್ಗೆ ಮತ್ತೆ